ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ಹಾಸ್ಯ ಅಂದ್ರೆ ಲವಲವಿಕೆ. ಹಾಸ್ಯ ನಟರನ್ನ ನೀವು ಮಾತಾಡಿಸಿ ಎಷ್ಟು ಪಾದರಸತ್ತರ ಇರುತ್ತೆ ನೋಡಿ ಅವರ ಮಾತುಗಳು. ಸುತ್ತಮುತ್ತ ಇರೋರ್ನೆಲ್ಲ ಹೆಂಗ್ ನಗಿಸಿರ್ತಾರೆ ನೋಡಿ, ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾರೆ ಅವರು. ಅಂತ ಲವಲವಿಕೆ ಇರೋದ ನಟರು ಲವಲವಿಕೆಯ ಹಾಸ್ಯ ನಟ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸ್ತಾ ಇದೀವಿ. ಸೊ ಜಿ ಕನ್ನಡ ಕಾಮಿಡಿ ಅವಾರ್ಡ್ಸ್ 2025ರಲ್ಲಿ ಈ ಲವಲವಿಕೆಯ ಹಾಸ್ಯ ನಟನನ್ನ ಅನೌನ್ಸ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೋತಾ ಇದೀವಿ. ಸ್ವಾಗತಿಸಿ ಟ್ರೆಂಡ್ ಸೆಟ್ಟಿಂಗ್ ಡೈರೆಕ್ಟರ್ ಗೌರವಾನ್ವಿತ ಸುನಿಲ್ ಕುಮಾರ್ ದೇಸಾಯಿ ಅವರು. ಸರ್ ವೆಲ್ಕಮ್ ಸರ್, ಬರ್ರಿ ಸರ್. ನೀವ್ ಬಂದ್ರೇನೆ ಒಂಥರ ಖುಷಿ ಸರ್. ಯಾಕೆಂತಂದ್ರೆ ತುಂಬಾ ಜನ ನಟರಿಗೆ ನಿಮ್ಮ ಸಿನಿಮಾಗಳಲ್ಲಿ ಒಂದು ಚಿಕ್ಕ ಪಾತ್ರ ಸಿಕ್ಕಿದ್ರು ಕೂಡ ಅದೊಂದು ಆಸ್ಕರ್ ಅವಾರ್ಡ್ ತರ. ಅಂತ ಶ್ರೇಷ್ಠ ಸಿನಿಮಾಗಳನ್ನ ನೀವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದೀರಿ. ಅದಕ್ಕೆ ನಿಮಗೆ ಶರಣಾರ್ಥಿ. ಜೋರ್ ಚಪ್ಪಾಳೆ ಬರ್ಲಿ ನಮ್ಮ ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ. ಈ ಹೆಸರೇನೆ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ. ಎಂತೆಂತ ಅದ್ಭುತ ಚಿತ್ರಗಳನ್ನ ಮಾಡಿದಿರಿ ಸರ್. ಕಾಮಿಡಿ ಬಗ್ಗೆ ನಿಮ್ಮ ಒಂದೆರಡು ಮಾತು. ಕಾಮಿಡಿಯಾಗಿ ವಿಶೇಷ ಟ್ರ್ಯಾಕ್ಗಳನ್ನು ನಾನು ಮಾಡ್ತಾ ಇದ್ದಿದ್ದಿಲ್ಲ ಆ್ಯಕ್ಚುಲಿ. ನನ್ನ ಚಿತ್ರಗಳಲ್ಲಿ ಅಂದರೆ ಇರ್ತಿತ್ತು, ಬಟ್ ಭಾಳ ಸಣ್ಣ ಪುಟ್ಟವಾಗಿರ್ತಿತ್ತು. ನಮ್ಮೂರ ಮಂದಾರ ಹೂವೆಯಲ್ಲಿ ಆ ಜೀಪ್ ವಿಚಾರ ನೋಡಿ, ಅಂದ್ರೆ ಹೋಗೋದು ಬರೋದು ಅದೇ ಕಾಮಿಡಿ ಆಗಿರುತ್ತೆ. ಅದೇ ಅಲ್ಲಿ ನಮ್ಮ ಕಾಶಿಯವರಿದ್ರು, ಕಾಶಿನಾಥ್. ಸೊ ಅದನ್ನು ಅವರು ಭಾಳ ಚೆನ್ನಾಗಿ ನಿಭಾಯಿಸಿದ್ರು, ನೋ ಡೌಟ್. ಅಲ್ಲಿ ಸಿಚುವೇಶನ್ನು ಪ್ಲಸ್ ಆರ್ಟಿಸ್ಟ್ ಪರ್ಫಾರ್ಮೆನ್ಸು ಎರಡೂ ಮೇಳೈಸಿದಾಗ ಏನಾಗುತ್ತೆ, ಜನರಲ್ಲಿ ಒಂದು ಬೇರೆ ರೀತಿಯೇ ಒಂದು ಎನರ್ಜಿ ಪಾಸ್ ಆಗುತ್ತೆ. ಬೆಳದಿಂಗಳ ಬಾಲೆಯಲ್ಲಿ ಅನಂತ್ ನಾಗ್ ಅವ್ರನ್ನ ನೋಡಿರ್ಬೋದು. ಅವರು ಒಂದೊಂದು ರಿಯಾಕ್ಷನ್ನು ಕೂಡ ಸುಮ್ಮನೆ ಹೌದಾ, ಎಲ್ಲಿ ಒಂದೊಂದು ಡೈಲಾಗ್ ಕೂಡ ಸಿಂಗಲ್ ಇರುತ್ತೆ ಡೈಲಾಗ್, ಬಟ್ ಆ ಸಿಚುವೇಶನ್ದಲ್ಲಿ ಅದು ಥಿಯೇಟ್ರಲ್ಲಿ ಇಮಿಡಿಯೇಟ್ ಆಗಿ ಬ್ಲಾಸ್ಟ್ ಆಗ್ತಾ ಇರ್ತೈತೆ. ಸಿಚುವೇಶನಲ್ ಕಾಮಿಡಿ. ಅನಂತ್ ನಾಗ್ ಅವರು ಹೀರೋ ಇದ್ರು ಕೂಡ ಅವ್ರ ಪರ್ಫಾರ್ಮೆನ್ಸು, ಅವ್ರ ರಿಯಾಕ್ಷನ್ನು, ಆ ಶಬ್ದ, ಆ ಸಿಚುವೇಶನ್ ಎಲ್ಲ ಸೇರಿ ಅಲ್ಲಿ ಹ್ಯೂಮರ್ ತರ್ತಾರೆ. ಸೊ ಕಾಮಿಡಿಯನ್ ಒಂದು ರೀತಿ ಬೇರೆ, ಕಾಮಿಡಿ ಪಿಕ್ಚರ್ ಒಂದು ರೀತಿ ಬೇರೆ. ನೀವು ಫಾರ್ ಎಕ್ಸಾಂಪಲ್ ಸ್ಪರ್ಶದಲ್ಲಿ ನೋಡಿ, ಸುಮಾರಷ್ಟು ಸಿ.ಕೆ. ಚಂದ್ರು ಆಗಲಿ, ಅವರಾಗಲಿ, ಹೀಗೆ ಇವನ್ ಕಾಶಿ ಆಗಲಿ, ಆ ಟೈಮಿಗೆ ಬಂದಾಗ ಹೀರೋ ಹೀರೋಯಿನ್ಗಳ ಜೊತೆನೇ ಸಾಕ್ತಾನೆ ಅದು ಕಾಮಿಡಿ ಹೋಗ್ತಾ ಇರುತ್ತೆ. ನೋಡ್ರಪ್ಪ, ನಮ್ಮ ಕಿಚ್ಚ ಸುದೀಪ್ ಅವರು ಆಕ್ಟ್ ಮಾಡಿರ್ತಕ್ಕಂಥ ಸ್ಪರ್ಶ ಅವರ ಮೊದಲ ಚಿತ್ರದ ನಮ್ಮ ಸುನಿಲ್ ಕುಮಾರ್ ದೇಸಾಯಿ ಸರ್ ಆಕ್ಚುಲಿ ಡೈರೆಕ್ಟ್ ಮಾಡಿರುವಂಥದ್ದು. ಸರ್ ನಿಷ್ಕರ್ಷ, ವಾಟ್ ಆ ಮೂವಿ ಸರ್. ಅದು ಒಂದು ಹಾಲಿವುಡ್ ಮೂವಿ ನೋಡಿದಷ್ಟು ಒಂದು ಆ ಫೀಲ್ ಥ್ರಿಲ್ ಆಗುತ್ತೆ ಸರ್ ನಮಗೆ. ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟ್ರು ಅಂದರೆ ಕಾಮಿಡಿ. ಅಲ್ಲಿ ರಮೇಶ್ ಭಟ್ ಆಗಲಿ ಅಥವಾ ಲಿಫ್ಟಲ್ಲಿ ಸಿಕ್ಕಾಕೊಂಡದ ಹುಡುಗ ಹುಡುಗಿ ಆಗಲಿ, ಕಾಶಿ ಆಗಲಿ, ಹೀಗೆ ಚಿತ್ರದಲ್ಲೇ ಅದು ಕಾಮಿಡಿ ಯಾವಾಗಲೂ ಮಿಕ್ಸ್ ಆಗಿರಬೇಕು. ಮತ್ತು ಅದರಲ್ಲಿ ಆ ಪಾತ್ರನ ನಿಭಾಯಿಸುವಂಥ ಕಾಮಿಡಿಯನ್ ಏನಿರ್ತಾರಲ್ಲ, ಅವರು ಆ ಸಿಚುವೇಶನ್ ಕರೆಕ್ಟ್ ಉಪಯೋಗಿಸ್ಕೋಬೇಕು. ಫ್ಯಾಂಟಾಸ್ಟಿಕ್. ಸಾಕಷ್ಟು ಹೊಸಬರಿಗೆ ನೀವು ದಾರಿದೀಪವಾಗಿದ್ರಿ ಸರ್. ಎನಿವೇಸ್, ಇವತ್ತು ವೇದಿಕೆ ಮೇಲೆ ಬಂದಿದ್ದು ಬಹಳ ಖುಷಿಯಾಗಿದೆ ಸರ್. ನಿಮ್ಮ ಕೈಯಲ್ಲಿ ಜಿ ಕನ್ನಡ ಕಾಮಿಡಿ ಅವಾರ್ಡ್ಸ್ 2025ನ ಲವಲವಿಕೆಯ ಹಾಸ್ಯ ನಟ ಯಾರು ಅನ್ನೋದನ್ನ ನೀವು ಅನೌನ್ಸ್ ಮಾಡಬೇಕು ಸರ್. ಜಿ ಕನ್ನಡ ಕಾಮಿಡಿ ಅವಾರ್ಡ್ಸ್ 2025 ಲವಲವಿಕೆಯ ಹಾಸ್ಯ ನಟ ಅವಾರ್ಡ್ ಗೋಸ್ ಟು ಅನಿರುದ್ಧ ಆಚಾರ್ಯ. ಕಂಗ್ರ್ಯಾಚುಲೇಷನ್ಸ್ ಫಾರ್ ಆಚಾರ್ ಅಂಡ್ ಕೋ ಪೌಡರ್. ನೋಡಿ, ಒಬ್ಬ ಶ್ರೇಷ್ಠ ನಿರ್ದೇಶಕರ ಕೈಯಿಂದ ಅವಾರ್ಡ್ ತಗೋತಾ ಇದ್ರಿ. ನಿಮ್ಮ ವಿನ್ನಿಂಗ್ ಸ್ಪೀಚ್. ನಮ್ ಇಡೀ ಫ್ಯಾಮಿಲಿ ಇದೆ ಸರ್. ಬನ್ನಿ ಸರ್, ಎಲ್ಲ ವೇದಿಕೆ ಮೇಲೆ ಬನ್ನಿ ಸರ್. ಆಚಾರ್ಯ ಕೋ ನೋಡಿದಿರಲ್ಲ, ಅದ್ರಲ್ಲಿ ಫಸ್ಟ್ ಒಬ್ರು ಆಂಟ್ ನಮ್ಮ ಅಕ್ಕ US ಹೋಗ್ಬಿಡ್ತಾರಲ್ಲ, ನಮ್ ಫ್ಯಾಮಿಲಿನ ಅವರು. ಹೌದಾ? ಶಶಿ ಅಂತ. ಬನ್ನಿ ಮೇಡಮ್, ಬನ್ನಿ ಪ್ಲೀಸ್, ಆಲ್ ಆಫ್ ಯು ಕಮ್ ಆನ್ ಸ್ಟೇಜ್. ನೋಡ್ರಪ್ಪ, ಒಂಥರ ಆಚಾರ್ ಅಂಡ್ ಕೋ ಕಂಪನಿ ತರನೇ ಇದೆ ಆಕ್ಚುಲಿ. ಅಲ್ಲಿ ಅದು ಸಿನಿಮಾ ಪ್ರೊಡ್ಯೂಸರ್ಸ್, ನನ್ ಪ್ರೊಡ್ಯೂಸರ್ಸ್ ಅಲ್ವಾ? ಇನ್ನೊಬ್ರು ಇದ್ದಾರೆ, ಯಾರು ಹೇಳಿ? ಯಾರು? ಅಲ್ಲಿ ನೋಡಿ, ಪರಿಚಯ ಮಾಡ್ಕೊಡಿ. ನಮ್ಮ ತಾತನ್ ತಾತ
AV ವರದಾಚಾರ ಅಂತ, ಅವ್ರದ್ದು ಆಡಿಟೋರಿಯಮು ಇದೆ. ಅವರು ರತ್ನವಳಿ ಥಿಯೇಟರ್ ಕಂಪನಿ ಅಂತ ಶುರು ಮಾಡಿದ್ರು, ನಾಟಕ ಕಂಪನಿ. ನನಗೂ ಗೊತ್ತಿರಲಿಲ್ಲ. ನಾನು ಥಿಯೇಟರ್ ಶುರು ಮಾಡಾದ್ಮೇಲೆ ಬೇರೆಯವರೆಲ್ಲ ಹೇಳಿ ನೀನು ವರದಾಚಾರ ಅವ್ರ ಮರಿ ಮಗನ ಗೊತ್ತಿಲ್ವೇ ನನಗೆ, ನಂಗೆ ಏನು ಅಷ್ಟು ಈಸಿಯಾಗಿ ಹೇಳ್ಬಿಟ್ಟೆ ಅಂತ ಹೇಳ್ತಿದ್ರು. ಲೆಜೆಂಡ್ ಅಪ್ಪ ಅವರು, ಲೆಜೆಂಡ್. ನಮ್ಮ ತಾತ ಬಂದ್ಬಿಟ್ಟು ಕನ್ನಡ ಸಿನಿಮಾದ ಫಸ್ಟ್ ಸಿನಿಮಾ ಟು ಗೋ ಆನ್ ಫ್ಲೋರ್ ವಿಚ್ ವಾಸ್ ಭಕ್ತ ಧ್ರುವ. 1934 ಅಲ್ಲಿ ರಿಲೀಸ್ ಆಗಿದೆ, ಸೆಕೆಂಡ್ ಫಿಲ್ಮ್ ಟು ರಿಲೀಸ್. ಅವ್ರು ಲೀಡ್ ಆಗಿದ್ರು. ಅವ್ರ ಮಗ ಇವರು. ನಮಸ್ತೆ ಸರ್, ನಮಸ್ತೆ. ಬಹಳ ಖುಷಿ ಆಗುತ್ತೆ ಸರ್. ನೋಡಿ, ನಿಮ್ಮ ತಂದೆಯ ಪರಂಪರೆ ಮುಂದುವರಿಸ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ ಇದು? ತುಂಬಾ ಖುಷಿ ಆಯ್ತು. ನಮ್ಮ ತಂದೆ ಕನ್ನಡ ಫಿಲ್ಮ್ ಫಸ್ಟ್ ಟಾಕಿ ರಿಲೀಸ್ ಆಗಿದ್ದು ಭಕ್ತ ಧ್ರುವ ಅಂತ. ನಿಮ್ಮ ತಾತನವರು ಮೂಗಿ ಚಿತ್ರ ಮಾಡಿದ್ದಾರೆ, ನಿಮ್ಮ ತಂದೆಯವರು ಮೊದಲನೆಯ ಟಾಕಿ ಚಿತ್ರ. ಮೊದಲನೇ ಟಾಕಿ ಚಿತ್ರ. ಅಲ್ಲಿ ನೋಡಿ, ಅಲ್ಲಿ ನಮ್ಮ ತಾತ ಇದ್ದಾರೆ, ಯಾರು ಹಾಕಿದಾರಲ್ಲ. ಆ ಕಡೆ ಇರೋದು ಸಂಪತ್ ಅವರು, ಈ ಕಡೆ ಇರೋದು ನಮ್ಮ ತಾತ. ಆಕ್ಚುಲಿ ನನ್ನ ಮೊದಲನೇ ನಾಟಕನೂ ಸೇಮ್ ನಾಟಕನೇ, ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಆನೆಸ್ಟ್ ಅಂತ. ನಾನು ಅದೇ ಪಾತ್ರ ಮಾಡಿದ್ದೆ. ಎಷ್ಟು ವರ್ಷಗಳ ಹಿಂದೆ ಸರ್? ಇದೊಂದು 50 ವರ್ಷ 55 ವರ್ಷ ಆಗಿದೆ. ಮೈ ಗುಡ್ನೆಸ್, 55 ವರ್ಷಗಳ ಹಿಂದಿನ ಚಿತ್ರ ಅದು. ಓ ಗಾಡ್. ಸುನಿಲ್ ಕುಮಾರ್ ದೇಸಾಯಿ ಸರ್, ನಿಮಗೆ ಒಂದು ಕಿರು ಕಾಣಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುನಿಲ್ ಕುಮಾರ್ ಸರ್. ಅಂಡ್ ಇಡೀ ಕುಟುಂಬದವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2. ಆಲ್ ದ ವೆರಿ ಬೆಸ್ಟ್. ಮಗನೇ, ನಿನ್ನ ಅಪೋನೆಂಟ್ ಯಾರು? ಇನ್ನೊಬ್ರು ಇದ್ದಾರೆ ಅಲ್ಲಿ, ರಕ್ಷಕ್ ಬುಲೆಟ್. ನೋಡು, ಈಸ್ ಅ ಹ್ಯಾಂಡ್ಸಮ್ ಹಾಂಗ್ ಪ್ಲೇ ಬಾಯ್ ಕ್ಯಾಸನೋವಾ. ಹುಡುಗಿಯರು ಎದ್ದು ಬೀಳ್ತಾರೆ. ರಕ್ಷಕ್ ಬಾಬಾ. ಹಾಯ್ ರಕ್ಷಕ್, ಹೇಗೆ ಅನಿಸ್ತಾ ಇದೆ ನಿಮ್ಗೆ ವೇದಿಕೆ ಮುಂದಿನ ಅಧ್ಯಾಯ? ತುಂಬ ಖುಷಿ ಆಗ್ತದೆ. ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ಬರ್ತದೆ. ಸತ್ಯವಾಗ್ಲೂ ನೀವೆಲ್ಲರೂ ನೋಡಿರ್ತೀರ, ಮಾಸ್ ಡೈಲಾಗ್ ಓಡ್ಕೊಂಡು ಫುಲ್ ರಫ್ ಅಂಡ್ ಟಫ್ ಆಗಿ ಹಂಗಿರ್ತೀನಿ. ಇವಾಗ ಭರ್ಜರಿ ಬ್ಯಾಚುಲರ್ಸ್ ಬೇರೆ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಯಾವ ತರ ಹುಡುಗಿ ಸಿಗ್ತಾರೆ, ಕಾಂಪಿಟೇಷನ್ಸ್ ಬೇರೆ ಜಾಸ್ತಿ ಆಗ್ತಿದೆ. ಯಾಕೆ ಅಂದ್ರೆ ಕಾಂಪಿಟೇಷನ್ ಏನಿಲ್ಲ ಬ್ರೋ. ನನಗೆ ಈ ಲವ್ ಅಂದ್ರೆ ಏನು, ಅದು ಲವ್ ಮಾಡೋದೇನು, ಲವ್ ಅಂದ್ರೆ ಬರೀ ಒಂದೇ, ಫುಲ್ಲು ನೋವೇ, ಬೇರೆ ಇನ್ನೇನು ಇಲ್ಲ ಲೈಫಲ್ಲಿ. ವಾಟ್ರಾ ಲವ್ ಅಂದ್ರೆ ನೋವಲ್ಲ, ಲವ್ ಅಂದ್ರೆ ಕ್ರೇಜಿನೆಸ್. ನಮ್ಮ ಕ್ರೇಜಿ ಸ್ಟಾರ್ ಹೇಳ್ಕೊಡ್ತಾರೆ. 22 ವಯಸ್ಸು ನನಗೆ. ಈ 22 ವಯಸ್ಸಲ್ಲಿ ನಾರ್ಮಲ್ ಆಗಿ ಎಲ್ಲ ಅಪ್ಪ ಮಾಡಿಟ್ಟಿರೋ ದುಡ್ಡಲ್ಲಿ ಆರಾಮಾಗಿ ಶೋಕಿ ಮಾಡ್ಕೊಂಡು ಅದೇ ತರ ಇರ್ತಾರೆ. ನನ್ನ ಜೀವನದಲ್ಲಿ ಅದನ್ನ ಯಾವತ್ತೂ ನಾನು ಕಲ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದೇ ಇಂಡಸ್ಟ್ರಿ ನಮ್ಮಪ್ಪ ಸಾಕಷ್ಟು ದುಡ್ಡು ಸಂಪಾದನೆ ಮಾಡಿದ್ರು, ಸಾಕಷ್ಟು ದುಡ್ಡು ಕಳೆದ್ರು. ಅದಕ್ಕೋಸ್ಕರ ಆ ಚಿಕ್ಕ ವಯಸ್ಸಲ್ಲೇ ನಾನು ಕಲ್ತಿದಂತ ಪಾಠ. ನಮ್ಮ ತಂದೆ ಇದ್ದಾಗ್ಲೇನೆ ಒಂದಷ್ಟು ವ್ಯವಹಾರಗಳು, ನೀನ್ ಹೆಂಗ್ ನೋಡ್ಕೊಬೇಕು, ಹೆಂಗ್ ನಡ್ಕೊಬೇಕು, ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಅದನ್ನ ಹೇಳ್ಕೊಟ್ಟಿದ್ದು. ಇವತ್ತಿಲ್ ಗಂಟ ಬಂದು ನಿಲ್ಲಕ್ಕಾಯ್ತು. ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ಲಸ್ ಆರ್ ಮೈನಸ್ ಅಣ್ಣ, ಬಜಾರಲ್ಲಂತೂ ಇದ್ದೇ ಇರ್ತೀನಿ, ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಬುಲೆಟ್ ಸೌಂಡ್ ಯಾವತ್ತೂ ಇದ್ದೇ ಇರುತ್ತೆ. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.